ಹೆಲೋ, ವೆಲ್ಕಮ್ ಬ್ಯಾಕ್ ಟು ಯಾನಾ ಯೂಟ್ಯೂಬ್ ಚಾನೆಲ್. ಇವತ್ತೊಂಥರ ನಮ್ದು ಫಸ್ಟ್ ಅಫಿಷಿಯಲ್ ಲಾಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಎಲ್ಲಿ ಹೋಗ್ತಿದೀವಿ ಅಂದ್ರೆ ಗೊತ್ತಿಲ್ಲ. ಕನಕಪುರ ರೋಡಲ್ಲಿ ಯಾವ್ದೋ ಒಂದು ಮ್ಯಾಪ್ ಅಲ್ಲಿ ಹಾಕೊಂಡಿದೀವಿ ಒಂದು ಬೆಟ್ಟ ಅಂತ, ಅಲ್ಲಿಗೆ ಹೋಗ್ತಿದೀವಿ. ಅನ್ಎಕ್ಸ್ಪ್ಲೋರ್ಡ್ ಅಂತ ಯಾರು ಜನ ಇರಲ್ವಂತೆ. ನೋಡೋಣ, ನಾವು 3 ಜನ ಹುಡುಗಿರೇ ಹೋಗ್ತಾ ಇದೀವಿ. ಫುಲ್ ಧೈರ್ಯ ಮಾಡಿ ಸಾಕು ಗೀಕು ಎಲ್ಲ ತಂದಿದ್ದಾಳೆ ನೋಡಿ, ಯಾರು ಇಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಫುಲ್ ಖಾಲಿ ವೀಕ್ ಡೇಸ್ ಹೋಗ್ತಾ ಇದೀವಿ. ವೀಕ್ ಡೇಸ್, ಸೊ ಏನು ಇಲ್ಲ, ಫುಲ್ ಖಾಲಿ. ಸ್ವಲ್ಪ ಆ ಕಡೆ ಈ ಕಡೆ ಗ್ರೀನರಿ ಇದೆ ನೋಡಿ. ಹೋಗ್ತಾ ಇದೀವಿ. ಇಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ, ಮೇ ಬಿ ಅದೇ ಬೆಟ್ಟ ಅನ್ಸುತ್ತೆ. ಖಾಲಿ ರೋಡು. ನಾವಿಬ್ರೆ ಇಲ್ಲ, ಹಿಂದೆ ಬರ್ತಾ ಇದ್ದಾರೆ ಗಾಡಿ. ಪೆಪ್ಪರ್ ಸ್ಪ್ರೇ ತಗೋಬೇಕು ಅಂತ ಡಿಸಿಷನ್ ಮಾಡ್ತಾ ಇದೀವಿ. ಇವಳು ಬಂದು ಹೆವಿ ಭಯ, ಸೇಫ್ಟಿ ಮ್ಯಾಟರ್ಸ್ ಅಂತ. ಹೋಗೋ ದಾರಿನೇ ಸೂಪರ್ ಆಗಿದೆ. ನೋಡೋಣ, ಬೆಟ್ಟದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ, ಒಳ್ಳೆ ವ್ಯೂ ಕೊಡುತ್ತೆ ಅಂತ. ಡಿಸಪಾಯಿಂಟ್ ಆಗ್ತೀವಾ ಇಲ್ವಾ ನೋಡೋಣ, ಹಿಂದೆ ಹೇಳ್ತೀವಿ. ಬೆಂಗಳೂರಿಂದ ಸ್ವಲ್ಪ ದೂರ ಬಂದ್ರೆ ಒಂಥರ ಹಳ್ಳಿ ಫೀಲ್ ಸಿಗೋಂತ ಒಳ್ಳೆ ಪ್ಲೇಸ್ ಅನ್ಸ್ತಾ ಇದೆ. ಪೀಸ್ಫುಲ್ ಆಗಿದೆ. ಬಟ್ ಅದೇ ಟಾರ್ ರೋಡ್ ಇದೆ, ಅದೊಂದು ಒಳ್ಳೆ ಥಿಂಗು. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಾಡ್ಬಿಟ್ಟು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲೊಂದು ರೋಡ್ ಕಾಣಿಸ್ತಾ ಇದೆ. ಇಲ್ಲಿಂದ ಹೋದ್ರೆ 7 ಕಿಲೋಮೀಟರ್ಸ್ ಬೆಟ್ಟದ ಟಾಪ್ಗೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ನಾವೇ 3 ಕಿಲೋಮೀಟರ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಎಸ್, ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಬಟ್ ಕ್ಲೋಸ್ ಆಗ್ಬಿಟ್ಟಿದೆ. ಅದಕ್ಕೆ ಇನ್ನ ಮೇಲೆ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಇಲ್ಲಿ ಗಾಡಿಲೂ ಬರ್ಬೋದು, ಮೇಲ್ಗಡೆ ಗಾಡಿ ಕೂಡ ಬರುತ್ತೆ. ಆದರೆ ನಾವು ವಾಕಿಂಗ್ ಚೂಸ್ ಮಾಡಿದ್ದೀವಿ. 50 ಮೀಟರ್ಸ್ ಕೂಡ ಬಂದಿಲ್ಲ. ಫುಲ್ಲು ಆಯ್ತು. ಮೆಂಟಲ್ ಹೆಲ್ತ್ ಸರಿ ಮಾಡ್ಕೊಳಕ್ ಬಂದ್ರೆ ಫಿಸಿಕಲ್ ಹೆಲ್ತ್ ಕೈ ಕೊಡ್ತು ಅನ್ನಂಗೆ ಆಯ್ತು. ಅದೇ ಇವಾಗ ಇನ್ನ 20s ಅಲ್ಲಿ ಇದ್ರು 40s ಫೀಲ್. ಬೆಟ್ಟದ್ದು ಡೌನ್ ಇಂದ ಒಂದು 500 ಮೀಟರ್ಸ್ ಹತ್ಕೊಂಡ್ಬಂದ್ರೆ ಇದೊಂದು ಪುಟ್ಟದಾಗಿರೋ ಒಂದು ಕೊಳ ಇದೆ. ಮಳೆಗೆ ಬೇರೆ ನೀರು ಹಾಕೋಬಿಡೋಣ. ನಡೀವಿ. ಭೌರಮೇ ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೆ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದಯೇ. ನೋಡಿ ಇಲ್ಲಿ ಯಾವ್ದು ಚಿಟ್ಟೆ ಅಂತ ಹೇಳಿ ಫುಲ್ ಪಿಂಕ್ ಕಲರ್ ಐತೆ. ನೋಡಿ, ನಾವು ಗರ್ಲ್ಸ್ ಬಂದಿದೀವಿ ಅಂತ ಪಿಂಕ್ ಡ್ರ್ಯಾಗನ್ ಬಂದ್ಬಿಟ್ಟಿದೆ. ಏನೋ ಇದೊಂಥರ ವೆರೈಟಿಯಾಗಿ ಕಾಣಿಸ್ತಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಬ್ರಹ್ಮಕಮಲ ತರ ಇದೆ ಚಿಕ್ಕದು. ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಗಾಡಿಲಿ ಕೂಡ ಹೋಗ್ಬೋದು ಇಲ್ಲಿ ಬಂದು, ಬಟ್ ನಾವು ನಡ್ಕೊಂಡೇ ಹೋಗ್ತಾ ಇದೀವಿ. 2 to 3 ಕಿಲೋಮೀಟರ್ಸ್ ಇದೆಯಂತೆ. ಸೊ ವಾಕಿಂಗ್ ಮಾಡೋಂಗೆ ಆಗುತ್ತೆ. ನಾವು ನಡ್ಕೊಂಡು ಹೋಗ್ತಿರೋದ್ರಿಂದ ಡಿಫ್ರೆಂಟ್ ಆಗಿ ಫ್ಲವರ್ಸ್ ಎಲ್ಲ ನಮಗೆ ನೋಡಕ್ ಸಿಗ್ತಾ ಇದೆ. ಇದು ಸನ್ಫ್ಲವರ್ ಅಲ್ಲ, ಬೇರೆ ಫ್ಲವರ್ ಅಂತೆ. ಚೆನ್ನಾಗಿದೆ, ನಡ್ಕೊಂಡೇ ಬನ್ನಿ ನೀವು. ಗಾಡಿಲಿ ಬರೋದ್ರಕ್ಕಿಂತ ನಡ್ಕೊಂಡ್ರೆ ನೋಡಿ. ಸೀತಾಫಲ ಎಲ್ಲ ಸಿಗ್ತಾ ಇದೆ. ಒಂದು ಚೆನ್ನಾಗಿಲ್ಲ ಅಂದ್ರೂ ನಮ್ಮ ಅಕ್ಕ ಹುಡುಕ್ತಾ ಇದ್ದಾಳೆ. ಇವಾಗ ಇವ್ರು ಬೇರೆ ಎಂಟ್ರಿ ಕೊಟ್ಟವ್ರೆ ಒಳ್ಳೇದು ಹುಡ್ಕಕ್ಕೆ. ಅಂಡ್ ನೋಡಿ, ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಅಲ್ಲೆಲ್ಲೋ ಇದೆ, ನಮಗೂ ಗೊತ್ತಿಲ್ಲ. ಜಸ್ಟ್ ವೇರ್ ಎಕ್ಸ್ಪ್ಲೋರಿಂಗ್. ಓ, ಬಂತು ಹಣ್ಣು ಕೈಗೆ. ಬಿಟ್ಟಿ ಸಿಕ್ಕಿದ್ರೆ ಏನು ಬಿಡಲ್ಲ, ಕಿತ್ಕೋತಾ ಇರೋದೆ. ನೋಡಿ, ಪೊದೆ ಕೈ ಹಾಕಿ ಕೀಳ್ತಾವ್ರೆ. ಅಲ್ಲಿ ಮೇಲ್ಗಡೆ ಎಲ್ಲ ಚೆನ್ನಾಗಿರೋ ಹಣ್ಣಿದೆ, ಬಟ್ ಅವರು ಹೆಚ್ಚಿಸಲ್ಲ, ಎಲ್ಲ ಕುಳ್ಕುಳ್ಕವ್ರೆ. ನೋಡಿ, ಅಯ್ಯೋ ನೋಡಿ, ದುರಾಸೆಗೆ ಫುಲ್ ಅದು ಕಿತ್ತೇ ಬಿಟ್ರೆ ಮರಾನೆ. ನೋಡಿ, ಸೊ ಈ ತರ ಅಲ್ಲೊಂದು ಐತೆ, ಬಟ್ ಕಿತ್ಕೊಳಕ್ ಮೂಡಿಲ್ಲ ಅವ್ರಿಗೆ. ಲೆಟ್ಸ್ ಗೋ ಗೈಸ್. ಇದೊಂದು ಕ್ವಾರೆ ಮಧ್ಯೆ ಒಂದು ಚಿಕ್ಕದೊಂದು ಕೊಳ ಕಾಣಿಸ್ತಾ ಇದೆ. ಏನೋ ಈ ಏರಿಯಲ್ಲಿ ಫೋಟೋಗ್ರಫಿ ರಿಸ್ಟ್ರಿಕ್ಟೆಡ್ ಅಂತ ಬರ್ದಿದ್ದಾರೆ. 2 ಕಿಲೋಮೀಟರ್ಸ್ ಲೊಕೇಶನ್ ಸರಿಯಾಗಿ ಸಿಕ್ತಿಲ್ಲ. ಇಲ್ಲಿ ಮಧ್ಯ ಮಧ್ಯ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಎಲ್ಲೋಗೋದು ಬೆಟ್ಟಕ್ಕೆ ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ. ಒಬ್ಬೊಬ್ರು ಒಂದೊಂದು ಲೊಕೇಶನ್ ತೋರಿಸ್ತಾ ಇದ್ದಾರೆ. ಬಟ್ ಸುತ್ತ ಹೋಗ್ಬೇಕಾಗಿರೋ ದಾರಿ ಮಾತ್ರ ಗೊತ್ತಿಲ್ಲ, ಯಾವ ಡೆಸ್ಟಿನೇಷನ್ ಹೋಗ್ತಾ ಇರ್ತೀವಿ ಅಂತ. ಬಟ್ ಹೋಗೋ ದಾರಿ ಮಾತ್ರ ಅದ್ಭುತವಾಗಿದೆ. ಯಾರಾದ್ರೂ ಸೋಲೋ ಬರ್ತಿದ್ರೆ ಗೊತ್ತಿಲ್ಲ, ನಮ್ಗೇನು ಸದ್ಯ ಇನ್ನು ಯಾವ್ದು ಪ್ರಾಬ್ಲಮ್ ಏನು ಬಂದಿಲ್ಲ. ಬಟ್ ಇಲ್ಲಿ ಯಾರು ಜನ ಅಷ್ಟೊಂದು ಸೋಲೋ ಹೋದ್ರೆ ಬೋರಿಂಗ್, ಬಟ್ ಸೋಲೋ ಯಾರು ಇಷ್ಟಪಡ್ತೀರೋ ಬನ್ನಿ. ಬಟ್ ಆದ್ರೆ ಯಾರು ಜನ ಇರಲ್ಲ, ಒಂಥರ ನಿರ್ಜನ ಪ್ರದೇಶವಿದು. ಹುಡುಗಿರ್ ಬರೋ ಸ್ವಲ್ಪ ಹುಷಾರಾಗಿ ಬನ್ನಿ. ಪಾರ್ಕಿಂಗ್ ಇಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ಮೇಲೆ
ಈ ತರ ಸಣ್ಣ ಪುಟ್ಟ ಮನೆಗಳು ಸಿಗುತ್ತೆ. ಇನ್ನೊಂದು 1.5 ಕಿಲೋಮೀಟರ್ ದೂರ ಇದೆ ಅನ್ನುವಾಗ ಒಂದು ಮಟ್ಟಕ್ಕೆ ಪ್ರಾಪರ್ ರೋಡ್ ಅಂತ ಕಾಣಿಸ್ತಾ ಇದೆ. ನಾರ್ಮಲ್ ಆಕ್ಟಿವ್ ಮೊಪೆಡ್ಗಳು ಹೋಗುವಂತ ರೋಡ್ಗಳು. 1-2-3 ಮೆಂಬರ್ಸ್ ಕಾಣ್ತಾ ಇದೆ ರೋಡಲ್ಲಿ ಕೂಡ. ಬರ್ತಾ ಬರ್ತಾ ಒಂದು ಹಳ್ಳಿನೇ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಭಯ ಇಲ್ಲ. ಬೆಟ್ಟಹಳ್ಳಿ ಕಾವಲ್ ಅಂತ ಒಂದು ಶಾಲೆ ಕೂಡ ಇದೆ. 3 ಜನ ಇನ್ನೂ ಟಯರ್ಡ್ ಏನಾಗಿಲ್ಲ, ಅದೇ ಹೊಟ್ಟೆ ಸ್ವಲ್ಪ ಹಸಿತಾ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೊಂದು ಆಂಜನೇಯನ ಒಂದು ಪಾದ ಇದೆ ಇಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಬೆಟ್ಟದ ಟ್ರೆಕ್ಕಿಂಗ್ ಸ್ಟಾರ್ಟ್. ಇಲ್ಲಿ ಸ್ಟೀಪ್ ಇದೆ, ಅಪ್ ಬಾರ ಇದೆ. ಯಾರೆಲ್ಲ 2 ವೀಲರ್ ಅಲ್ಲಿ ಬರ್ತೀರಾ ಅವ್ರಿಗಂತೂ ಆರಾಮ್ಸಾಗಿ ರೋಡ್ ಇದೆ. ನೀಟಾಗಿ ಎಕ್ಸೈಟರ್ ಕೊಟ್ಕೊಂಡು ಹಾರ್ ಕುಡಿಯೋದು. ಇಲ್ಲಿ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಅದೇ ಇಳಿಸ್ಬೇಕಾದ್ರೆ ಸ್ವಲ್ಪ ಬ್ರೇಕ್ ಚೆನ್ನಾಗಿರೋ ಗಾಡಿ ತಗೋ ಬನ್ನಿ, ಬಿಟ್ರೆ ಕಾಲೇ ಒಳಕ್ ಹೋಗಿ ಬಿಸಾಕ್ಬಿಟ್ಟು ಹೋಗ್ತಾನೆ ಅನಿಸ್ತಾ ಇದೆ. ಇಡೀ ಬೆಟ್ಟದಲ್ಲಿ ಬರೀ ಇರೋದೆ ನಾವು 3. ಫುಲ್ ಸುಸ್ತಾಗ್ಬಿಟ್ಟಿದೀವಿ. ಯಾವ ಮಟ್ಟಕ್ಕೆ ಅಂದ್ರೆ ವ್ಯೂ ಏನೋ ಚೆನ್ನಾಗಿದೆ, ಬಿಸಿಲು ಬೇರೆ ಜಾಸ್ತಿ ಆಗಿದೆ. ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕಿತ್ತು ಅನ್ಸುತ್ತೆ. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಕ್ವಾರೆ ದಾಟಿ ಹಳ್ಳಿ ದಾಟಿ ಫೈನಲಿ ಬೆಟ್ಟದ ಅರ್ಧಕ್ಕೆ ಬಂದಿದೀವಿ ಅನ್ಕೊಂಡಿದೀವಿ. ಅರ್ಧಕ್ಕೆ ಬಂದಿದೀವ, ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಾಗ ಗೊತ್ತಿಲ್ಲ. ಇವಳಂತೂ ಫುಲ್ ಆಲ್ರೆಡಿ ಸುಸ್ತಾಗ್ಬಿಟ್ಟವಳೆ. ಇನ್ನೊಂದು ವಿಕೆಟ್ ಈ ಕಡೆ ಬರ್ತಾ ಇದೆ. ಅವ್ರೊಂದು ರೇಂಜಿಗೆ ಆಕ್ಟಿವ್ ಆಗವ್ರೆ. ನಾನು ಓಕೆ ಲುಕ್ ಅಟ್ ದ ವ್ಯೂ. ಈ ಪ್ಲಾಸ್ಟಿಕ್ ಈ ಬಿಯರ್ ಬಾಟ್ಲುಗಳಂತೂ ಕಾಣೋದೇ ಇಲ್ಲ ಅನ್ನೋ ತರ ಇಲ್ವೇ ಇಲ್ಲ. ಯಾವ ಬೆಟ್ಟಕ್ಕೆ ಹೋದ್ರು ಈ ತರ ಅಂತೂ ಬಿದ್ದಿರುತ್ತೆ. ಪ್ಲಾಸ್ಟಿಕ್ ಯಾರು ಏನು ತರಕ್ ಹೋಗ್ಬೇಡಿ, ತಂದ್ರೂ ವಾಪಸ್ ಎತ್ಕೊಂಡು ಹೋಗಿ ರೆಸ್ಪಾನ್ಸಿಬಲ್ ಆಗಿ ಇರಿ. ಅಟ್ಲೀಸ್ಟ್ ಇರೋ ಒಂದಿಷ್ಟು ಜಮ್ ಆಫ್ ದ ಪ್ಲೇಸಸ್ ನಾದ್ರೂ ನಾವು ಕಾಪಾಡ್ಕೊಳ್ಳೋಣ. ಬಂದ್ ಎಲ್ ಬೇಕೋ ಅಲ್ಲಿ ಪ್ಲಾಸ್ಟಿಕ್ ಈ ಬಿಯರ್ ಬಾಟ್ಲು ಹಾಕಿ ಏನಕ್ಕೆ? ಎಷ್ಟು ಚೆನ್ನಾಗಿದೆ ಜಾಗ. ಬಾಟಲ್ ನೋಡಿ, ನಾವು ಗ್ಲಾಸ್ ತಂದಿದ್ದೀವಿ. ಸೊ ನೀವು ಹಂಗೆ ಸಸ್ಟೈನಬಲ್ ಆಗಿರೋ ತಗೊಬನ್ನಿ. ಬೆಟರ್ ಲೈಫ್ ನ ಲೀಡ್ ಮಾಡಿ. ನೋಡಿ, ಬೆಟ್ಟದ ಕೆಳಗಿರೋ ಊರು ಒಂಥರ ಮನೆಗಳೆಲ್ಲ ಬೆಂಕಿ ಪಟ್ಟಣ ಕಂಡಂಗ್ ಕಾಣ್ತವೆ. ಏನೇ ಹೇಳಿ ನಮ್ಮ ಹಳ್ಳಿಗಳೇ ನಮ್ಮ ಭಾರತದ ಜೀವ. ಬೇರೆ ಎಲ್ಲಿಗೂ ಇಲ್ದೇ ಇರೋ ವಿಶೇಷತೆ ನಮ್ಮ ಭಾರತದಲ್ಲಿ ಕಾಣಿಸೋದು ಅಂದ್ರೆ ಈ ಹಳ್ಳಿಗಳಿಂದಾನೆ. ಇಲ್ಲಿಂದ ಮೇ ಬಿ ಇನ್ನೊಂದು ಈ ಬೆಟ್ಟ ಹತ್ತಿ ಹೋದ್ರೆ ಸಿಗುತ್ತನ್ಸುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಟಾಪ್ ಇಂದ ಈ ತರ ಕಾಣಿಸುತ್ತೆ. ಸನ್ರೈಸ್ ಬರೋರ್ಗಂತೂ ಒಳ್ಳೆ ಸ್ಪಾಟ್. ಹಳ ಇದೆ, ಬೆಟ್ಟದ ಮೇಲೊಂದು ಕೊಳ, ಕೊಳದ ಹತ್ರ ಒಂದು ದೇವಸ್ಥಾನ, ಇಂತ ಒಳ್ಳೆ ವ್ಯೂ, ಒಳ್ಳೆ ಫ್ರೆಂಡ್ಸ್, ಇನ್ನೇನ್ ಬೇಕು ಹೇಳಿ ಲೈಫ್ಗೆ ಅಲ್ವಾ? ಪೀಸ್ಫುಲ್ ಆಗಿದೆ. ಫೈನಲ್ ಆಗಿ ಸಿಕ್ಕಿದೆ ನಮ್ಮ ಡೆಸ್ಟಿನೇಷನ್. ಶನಿವಾರ ಪೂಜೆ ನಡೆಯುತ್ತಂತೆ, ಅವತ್ತು ಜನ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇವತ್ತು ಯಾರು ಜನ ಇಲ್ಲ. ಇಡೀ ಬೆಟ್ಟಕ್ಕೆ ನಾವು 3 ಜನ. ಹಿಲ್ ಟಾಪಿಗೆ ಬಂದ್ಮೇಲೆ ಇಲ್ಲೊಂಥರ ಇನ್ನು ಬೆಟ್ಟದ ಮುತ್ತರಾಯ ಸ್ವಾಮಿ ಅಂತ ಹೇಳಿ ಬೋರ್ಡ್ ಇದೆ. ಅದಾದ್ಮೇಲೆ ಇಲ್ಲಿ ರಾಮ ಮತ್ತೆ ಹನುಮಂತ, ಒಂದೊಳ್ಳೆ ವ್ಯೂ. ಆಮೇಲೆ ಇಲ್ಲಿ ದೇವಸ್ಥಾನ ಇದೆ. ಮುತ್ತರಾಯ ಸ್ವಾಮಿ ಅಂದ್ರೆ ಆಂಜನೇಯ ಸ್ವಾಮಿ. ಸೊ ಇಲ್ಲಿ ಯಾವುದೇ ಮೂರ್ತಿ ತರ ಏನೂ ಇಲ್ಲ, ಕಂಬದಲ್ಲೇನೆ ಆಂಜನೇಯನ ಮಾಡಿ ಪೂಜಿಸ್ತಾರೆ. ದೇವಸ್ಥಾನದ ಮುಂಭಾಗನೆ ಈ ತರ ಒಂದು ಗಿಡ ಇದೆ. ಇದ್ರ ಹೂವ ನೋಡಿದ್ರೆ ಎಷ್ಟು ದಳ ಇದೆ ಅಂದ್ರೆ ಆಲ್ಮೋಸ್ಟ್ ಏನು ಇಲ್ಲ 15 ಇದೆ, 15 ಆದ್ರೂ ಇದೆ. ಇವಳ ಕೈಯಲ್ಲಿ ನೋಡಿ ಎಷ್ಟಿದೆ ಅಂತ. ಹೂವ ಕೂಡ ಸಕ್ಕದಾಗಿ ಪರಿಮಳ ಬರುತ್ತೆ, ಗಮ್ ಅಂತ ಇದೆ. ಗೊತ್ತಿಲ್ಲ, ಬಟ್ ಕಿತ್ಕೊಂಡಿದೀವಿ. ಹೂವ ನೋಡಿದಾಗ ಹೆಣ್ಮಕ್ಳು ಸುಮ್ನಿರ್ತಾರೆ ಅಂದಿ ಕಿತ್ಕೊಂತಾರೆ, ಮುಡ್ಕೊಂತಾ ಇರೋದೇ ಕೆಲಸ. ನೋಡಿ, ಲೇಯರ್ ಹೂವ ಇದು. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವಾ
ತಿರುಗಿಸುತ್ತ ನಮ್ ಜನ ಬಂಡೆ ಮೇಲೂ ಐ ಲವ್ ಯು ಅಂತೆಲ್ಲ ಬರ್ದಿರ್ತಾರೆ. ನಿಮ್ಗೂ ಯಾವ್ದಾದ್ರು ಈ ತರ ಬರ್ದಿರೋ ನೆನಪಿದ್ರೆ ಕಮೆಂಟ್ ಮಾಡಿ. ಲೊಕೇಶನ್ ನೇಮ್ ಅಂದು ಮುತ್ತರಾಯ ಸ್ವಾಮಿ ಬೆಟ್ಟ ಅಂತ. ಇದು 30 ಕಿಲೋಮೀಟರ್ಸ್ ಅವೇ ಫ್ರಮ್ ಬೆಂಗಳೂರು. ಯಾರೆಲ್ಲ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಇಲ್ಲಿ ಆರಾಮಾಗಿ ಬರ್ಬೋದು ವಿತಿನ್ ಬಜೆಟ್. ನಮಗೆ ಕಾಸ್ಟ್ ಆಗಿದ್ದು 150 rupees ಪರ್ ಪರ್ಸನ್. ಲೆಸ್ ಕ್ರೌಡೆಡ್ ಮತ್ತು ಪೀಸ್ಫುಲ್ ಲೊಕೇಶನ್ ಬೇಕು ಅಂದ್ಕೊಂಡಿರೋರು ಇಲ್ಲಿಗೆ ಬರ್ಬೋದು. ಎಕ್ಸಾಕ್ಟ್ ಲೊಕೇಶನ್ಗೋಸ್ಕರ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you guys in next video. Thank you for watching. Okay, bye.